ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡದೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ 20 ವರ್ಷಗಳಿಂದ ಜೆಡಿಎಸ್ ಬೆಂಬಲಿತರ ವಶದಲ್ಲಿದೆ. ಜೆಡಿಎಸ್ ಬೆಂಬಲಿತ ಸದಸ್ಯರು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ರಾಜಕೀಯ ಉದ್ದೇಶದಿಂದ ತೆಗೆದಿರುವ ಆರೋಪದ ಹಿನ್ನೆಲೆ ಈ ವಿಚಾರ ನ್ಯಾಯಾಲಯದ ಕೋರ್ಟ್ ಮೆಟ್ಟಿಲೇರಿತು. ಸದ್ಯ ಕೋರ್ಟ್ ಆದೇಶದ ಮೇರೆಗೆ ಚೌಡದೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 135 ಜನ ಸದಸ್ಯರಿದ್ದು 78 ಜನರ ಹೆಸರು ಮತದಾರರ ಪಟ್ಟಿಯಲ್ಲಿದೆ. ಇನ್ನು ಹೈಕೋರ್ಟ್ 39, ಜೆಡಿಎಸ್ ಬೆಂಬಲಿತ ಸದಸ್ಯರು 10, ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಚುನಾವಣೆಯಲ್ಲಿ ನಿಲ್ಲಲು ಅರ್ಹರಾಗಿದ್ದಾರೆ ಎಂದು ತೀರ್ಪು ನೀಡಿದ್ದು, ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಳ್ಳುವವರೆಗೂ ಚುನಾವಣೆ ಫಲಿತಾಂಶ ಘೋಷಣೆ ಮಾಡುವಂತಿಲ್ಲ ಎಂದು ಕೋರ್ಟ್ ಆದೇಶಿಸಿದೆ. ನಮ್ಮ ಹೆಸರು ಆನಂದ್ ಅಂತ. ಚೌಡದೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೀತಾ ಇದೆ. ನಮ್ಮ ಗ್ರಾಮದಲ್ಲಿ ಚುನಾವಣೆ ಇವಾಗ ಹಾಲ್ ಡೈರಿ ಅವರ ಒಂದು ಬೈಲಾ ಮುಖಾಂತರ 28 ಓಟುಗಳು ಎಲಿಜಿಬಲ್ ಆಗಿತ್ತು. ಹಾಲು ಹಾಕಿ ಮತ್ತು ಅವರು ಏನೇನೋ ಅದು ಹಾಲ್ ಡೈರಿಯಲ್ಲಿ ಏನು ಎಲಿಜಿಬಲ್ ಇದೆಯೋ ಅದನ್ನು ಆಯ್ಕೆಯಾಗಿ 28 ಜನನ ಆಯ್ಕೆ ಆಗಿತ್ತು. ಆದ್ದರಿಂದ ಕೆಲವರು ದುರುದ್ದೇಶದಿಂದ ನಮಗೂ ಓಟ್ ಬೇಕಂತ ಹಾಲು ಕರೆಯೋದಿಲ್ಲ, ಏನಿಲ್ಲ, ಸುಮ್ಮನೆ ನಮಗೂ ಓಟ್ ಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಹೋಗಿ ಕೋರ್ಟ್ ಆದೇಶ ಮಾಡಿ ಒಂದು 7 ಓಟ್ ತಂದಿದ್ರು. ಮತ್ತು ನಾವು ಒಂದು 10 ಓಟ್ ತಂದಿದ್ದೀವಿ. ಇವಾಗ ಸಾಕು ಅವರು ಎಲೆಕ್ಷನ್ ಗ್ರೇಟ್ ಆಫೀಸರು ಇವಾಗ ಕೋರ್ಟ್ ಆದೇಶ ಏನು ಬರುತ್ತೋ ಅಂದ ಗಂಟ ಇವಾಗ ಚುನಾವಣೆ ಮತ ಎಣಿಕೆ ಮಾಡಲ್ಲ. ಕೋರ್ಟ್ನ ಆದೇಶವನ್ನು ನೋಡಿಸಿ ನಮ್ಮ ಇವಾಗ ಎಣಿಕೆಯನ್ನು ಮಾಡ್ತಾರೆ ಅಂತ ನಮಗೆ ಚುನಾವಣಾ ಆಯೋಗ ಎಲೆಕ್ಷನ್ ಆಫೀಸರ್ ಹೇಳಿದ್ದಾರೆ. GBMಗೆ ಸೈನ್ ಹಾಕಿರುವುದಿಲ್ಲ. ಈ ಕಾರಣಗಳಿಂದ ಅವರು ಅನರ್ಹ ಮಾಡಿದ್ದಾರೆ. ಅವ್ರ ಬೇಲೆ 100% MCS ಬಣಕ್ಕೆ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಈ ಹಿಂದೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿ ತಂದಿದ್ದಾರೆ. ಅದು ಸತ್ಯಾಸತ್ಯತೆ ಬಯಲಾಗ್ತದೆ. ಇವಾಗ ಎಲೆಕ್ಷನಲ್ಲಿ ಜನರು ನೋಡಿಬಿಟ್ಟು ಯಾರು ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಆಯ್ಕೆ ಮಾಡ್ತಾರೆ. ಯಾರು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಅವರೇ ನೋಡಿಬಿಟ್ಟು ಅವರೇ ಜನ ಆಯ್ಕೆ ಮಾಡ್ತಾರೆ. ಒಳ್ಳೆಯ ವಶದಲ್ಲಿದೆ. ಈ ಸರಿ MCS ಬಣಕ್ಕೆ ಡಾಕ್ಟರ್ MC ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಅವರ ಪಾಲಿಗೆ ದಕ್ಕುತ್ತೆ ಅಂತ ನಮ್ಮ ಒಂದು 100% ವಿಶ್ವಾಸ ನಮ್ಮಲ್ಲಿದೆ. ಕನ್ನಡ ರಮೇಶು, ಚೌಡದೇನಹಳ್ಳಿ ಚಟ್ಟಹಳ್ಳಿ ಪಂಚಾಯಿತಿ, ಅಂಬಾಜಿದುರ್ಗ ಹೋಬಳಿ. ಇವತ್ತು 11/19/2024 ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಿಗದಿಯಾಗಿದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಲ್ಲಿ 28 ಜನರನ್ನು ಆಯ್ಕೆ ಮಾಡಿದರು. ಅನರ್ಹರ ಪಟ್ಟಿಯಲ್ಲಿ ಆದೇಶದಂತೆ ಅನರ್ಹರು ಅಂತೇಳಿ ಮನೆಗಳಿಗೆ ಆದೇಶ, ಯಾರ್ದು ಓಟ್ ಇದೆಯೋ ಯಾರ್ದು ಓಟ್ ಇಲ್ವೋ ಅವ್ರಿಗೆ ಕೋರ್ಟ್ ಪೋಸ್ಟ್ ಮುಖಾಂತರ ನಮಗೆ ಬಂದಿತ್ತು, ನಿಮ್ಮದು ಇದರಲ್ಲಿ ಓಟ್ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ರೆ ಅದರಲ್ಲಿ 15 ದಿವಸ ಒಳಗಡೆ ನೀವು ಮೇಲ್ಮನೆಗೆ ಹೋಗ್ಬೋದು, ನಿಮ್ಗೆ ಯಾಕೆ ಹೋಗೋಕ್ಕಾಗಲ್ಲ ಅನ್ನೋ ನೋಟಿಸಲ್ಲಿ ಜಾರಿಯಾಗಿದ್ದರಿಂದ ಮಾರನೇ ದಿವಸನೇ ಹಾಲು ಉತ್ಪಾದಕರ ಸಂಘದ ಸೆಕ್ರೆಟ್ರಿಯವ್ರಿಗೆ ನಾವು ಮೇಲ್ಮನವಿ ಕೊಟ್ವಿ. ನಾವು ಹಾಲು ಹಾಕಿದ್ದೀವಿ 5 ವರ್ಷ, ನಮ್ಮದು ಯಾವ ಕಾರಣಕ್ಕೆ ನೀನು ತೆಗೆದಿದ್ದೀಯ ಅಂತ ಕ್ವಶನ್ ಕೇಳಿದಾಗ ನಿನ್ನ ಮುಂದೆ ಕೋರ್ಟ್ ಇದೆ, ಕಾನೂನಿದೆ, ಅಲ್ಲಿಗೆ ಹೋಗು, ನಾನು ಏನಿದೆ ಅದು ಮಾಡಿದಿರೋ ಅಂತ ಅವ್ರು ಹೇಳಿದಾಗ ಮತ್ತೆ ನಾನು AR DR ಮೇಲ್ಮನವಿ ಹೋದೆ. ಅಲ್ಲಿ ಆಯಿತು, ನಿಮಗೆ ನಾನು 5 ವರ್ಷ ನೀನು ಓಟ್ ಹಾಕಿದೆಯಾ, ನಿನಗೆ ನಾನು ಓಟ್ ಕೊಡಿಸ್ತೀನಿ ಅಂತೇಳಿ 1 ತಿಂಗಳಿಂದ ಅಲ್ಲಿ ಸುತ್ತಾಡಿಸಿದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಆಗ ಆ ಕಾರ್ಯದರ್ಶಿ ನಮ್ಮನ್ನು ಒಂದು ಕಡೆ ಸೇರಿಸಿ ಅವರು ಪ್ರಯತ್ನ ಪಟ್ಟರು. ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಾರ್ಯದರ್ಶಿಯವರು ಆದೇಶ ಮಾಡಿದರು. ಆಗ ನಮ್ಗೆ ಯಾವುದೇ ದಿಕ್ಕು ತೋರಿಸದೆ ಕಾನೂನು ಹೋರಾಟಕ್ಕೆ ಹೈಕೋರ್ಟ್ ಮೆಟ್ಲು ಹೇಳಿದಾಗ 39 ಜನಕ್ಕೆ ಕೋರ್ಟ್ ಆದೇಶ, ನೀವು ಓಟ್ಗೂ ನಿಲ್ಬೋದು, ಹಾಕ್ಬೋದು ಅಂತೇಳಿ ಆದೇಶ ಕೊಡ್ತು. ಇದು ದುರುದ್ದೇಶದಿಂದ ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋರ್ಟ್ ಆದೇಶ ಏನು ತಿಳಿಸ್ತಂದರೆ, ನೀವು ಕೌಂಟ್ ಮಾಡಿ, ಯಾವುದೇ ಕಾರಣಕ್ಕೆ ಇದನ್ನು ನಮ್ಮ ಕೋರ್ಟ್ ನಾವು ತೀರ್ಪು ಹೇಳೋವರೆಗೂ ಯಾವುದೇ ಕೌಂಟಿಂಗ್ ಇಲ್ಲ ಅಂತೇಳಿದೆ. ಇವತ್ತು ಮಾತ್ರ ಎಲೆಕ್ಷನ್ ಮಾತ್ರ ನಡೆಯುತ್ತೆ, ಎಲೆಕ್ಷನ್ ಮಾತ್ರ ನಡೆಯುತ್ತೆ. ಇದು ಕೋರ್ಟ್ ಆದೇಶದವರೆಗೆ ಅಲ್ಲಿ ಬರೋವರೆಗೂ ಯಾವುದೇ ಕಾರಣಕ್ಕೆ ಇಲ್ಲಿ ಕೌಂಟಿಂಗ್ ನಡೆಯಲ್ಲ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್.